ಅವಳಿಗೇನು ಹೇಳದೆ ಒಂದಷ್ಟು ಬಟ್ಟೆಗಳನ್ನು ಪ್ಯಾಕ್ ಮಾಡ್ಕೊ. ಏನಪ್ಪ ಅದು ಆಫೀಸಿಂದ ಕುಸುಮ ಅವ್ರು ಫೋನ್ ಮಾಡಿದ್ದಾರೆ ಯಜಮಾನ್ರೆ. ಅಮ್ಮವ್ರ ಫೋನ್ ಸ್ವಿಚ್ ಆಫ್ ಆಗಿದ್ದಿಲ್ಲ, ಪ್ರಾಜೆಕ್ಟ್ ಬಗ್ಗೆ ಏನೋ ಮಾತಾಡ್ಬೇಕಂತೆ, ಸಿಕ್ಕಾಪಟ್ಟೆ ಅರ್ಜೆಂಟು ಅಂತಿದ್ರು. ಸರಿ ಮಾತಾಡ್ಸಪ್ಪ. ಅಮ್ಮವ್ರೆ, ಅಚ್ಚು ಅಮ್ಮವ್ರೆ, ಅಮ್ಮವ್ರೆ. ಅಚ್ಚು ನೋಡು, ಆಗ್ಲೇ ಹೇಳ್ದೆ ಕೇಳ್ದೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟೆ. ಈಗ ಅವನಿಗೆ ಫೋನ್ ಮಾಡಿ ತೊಂದರೆ ಕೊಡ್ತಿದ್ದಾರೆ. ಏನ್ ಶಂಕ್ರು? ಅಮ್ಮವ್ರೆ, ಆಫೀಸಿಂದ ಕುಸುಮ ಅವ್ರು ಫೋನ್ ಮಾಡಿದ್ದಾರೆ. ಕುಸುಮ ಅವರು. ಅಮ್ಮವ್ರೆ, ಕುಸುಮ ಅವರು ಆಫೀಸಿಂದ ಏನೋ ಅರ್ಜೆಂಟಾಗಿ ಮಾತಾಡ್ಬೇಕಂತೆ. ಸಿಕ್ಕಾಪಟ್ಟೆ ಅರ್ಜೆಂಟ್ ಇತ್ತೆ, ಮಾತಾಡಿ. ಹಲೋ ಹಲೋ ಅರ್ಚನಾ. ಅಮ್ಮವ್ರೆ, ಇಲ್ಲಿ ನೆಟ್ವರ್ಕ್ ಸರಿಯಾಗಿ ಕೇಳಿಸಲ್ಲ, ಆಚೆ ಹೋಗಿ ಮಾತಾಡೋಣವಾ? ಹಾ ಅದಕ್ಕೆ ಒಂದ್ ನಿಮಿಷ. ಅದಕ್ಕೆ ಶಾಂತಿ, ಫೋನ್ ಮಾಡಿರೋದು ಕುಸುಮ ಅಲ್ಲ, ಸಾಧನಕ್ಕ. ರಾಘವ್ ನಿನ್ ಜೊತೆ ಏನೋ ಮಾತಾಡ್ಬೇಕಂತೆ. ಹಲೋ ಅರ್ಚನಾ, ಹೇಳಿ ಅಕ್ಕ. ರಾಘವ್ ಯಾಕೋ ತುಂಬಾ ಹಠ ಮಾಡ್ತಿದ್ದಾನೆ. ಹಾಲು ಕುಡ್ದು ಮಲ್ಕೋ ಅಂದ್ರೆ ಅಮ್ಮ ಬೇಕು ಅಂತಿದ್ದಾನೆ. ಪ್ಲೀಸ್ ನೀನೊಂದ್ಸಲ ಮಾತಾಡಿದ್ರೆ ಸಮಾಧಾನ ಆಗ್ಬೋದೇನೋ, ಮಾತಾಡ್ತೀಯಾ? ಕೊಡಿ ಅಕ್ಕ. ಕೊಡ್ತೀನಿ ರಮ್ಮ, ತಗೋ ಅಮ್ಮ, ಮಾತಾಡು. ರಾಘ ಪುಟ್ಟ, ಮುದ್ದು ಬಂಗಾರ, ಯಾಕೋ ಕಂದ ಅಳ್ತಿದ್ಯಾ? ಹಾಲ್ ಕುಡಿದ್ಯಾ ಪುಟ್ಟ? ಇಲ್ಲ ಅಮ್ಮ, ನೀನ್ ಯಾವಾಗ ಬರ್ತೀಯ ಅಮ್ಮ? ಪುಟ್ಟ, ನಾನ್ ಬರ್ತೀನಿ ಕಣೋ. ಸ್ವಲ್ಪ ದೂರ ಯಾವ್ದೋ ಕೆಲ್ಸಕ್ ಬಂದಿದ್ದೀನಿ. ನೋಡು, ನೀನ್ ಮೊದ್ಲು ಹಾಲ್ ಕುಡಿ. ದೊಡ್ಡಮ್ಮ ಕತೆ ಹೇಳ್ತಾರೆ, ಅದನ್ನ ಕೇಳಿಸ್ಕೊಂಡು ಮಲಗ್ಬಿಡು ಪುಟ್ಟ. ಬೆಳಗ್ಗೆ ನೀನು ಸ್ಕೂಲ್ಗೆ ಹೋಗಿ ವಾಪಸ್ ಬರೋ ಅಷ್ಟ್ರಲ್ಲಿ ಅಮ್ಮ ವಾಪಸ್ ಬಂದ್ಬಿಡ್ತಾಳೆ, ಸರಿನಾ? ನೀವು ಚೀಟ್ ಮಾಡಲ್ಲ ತಾನೇ ಅಮ್ಮ? ಇಲ್ಲ ಇಲ್ಲ ಕಂದ, ನಾನ್ ನಿನ್ ಹತ್ರ ಬರ್ಬೇಕು ಅಂತಾನೆ ಅನ್ಕೊಂಡೆ ರಾಘವ್, ಆದ್ರೆ ಆಗ್ಲಿಲ್ಲ. ಚಿನ್ನಿ, ಅಮ್ಮ ಯಾವಾಗ್ಲಾದ್ರೂ ಚೀಟ್ ಮಾಡಿದಾಳಾ? ಇಲ್ಲ ತಾನೆ? ಸರಿ, ನೀನೊಂದ್ ಕೆಲ್ಸ ಮಾಡು. ನೀನು ಅಪ್ಪನ್ ಮಾತ್ ಕೇಳು. ಅವರು ನನಗಿಂತ ನಿನ್ನ ಜಾಸ್ತಿ ಪ್ರೀತಿ ಮಾಡ್ತಾರೆ. ನಾನು ನಿನ್ನ ತುಂಬಾ ಲವ್ ಮಾಡ್ತೇನಮ್ಮ. ಶಾಂತಿ ಶಾಂತಿ, ಎಮೋಷನಲ್ ಆಗ್ಬೇಡ, ಸಮಾಧಾನ ಮಾಡ್ಕೋ. ಕಂದ, ನಾನ್ ಹೇಳಿದ ಮಾತ್ ಕೇಳ್ತಿಯಲ್ಲ? ನೋಡು, ನೀನು ಜಾಣ ಮರಿ ಅಲ್ವಾ? ಹಾಲ್ ಕುಡ್ದು ದೊಡ್ಡಮ್ಮ ಹತ್ರ ಕತೆ ಕೇಳಿ ಮಲ್ಗು, ಹಾ? ಸರಿನಾ? ಸರಿ ಅಮ್ಮ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಪುಟ್ಟ. ಅಮ್ಮ, ಐ ಲವ್ ಯು ಅಮ್ಮ. ಐ ಲವ್ ಯು ಟೂ ಕಂದ. ಅಲ್ಲ, ಏನೋ ಇದು ಚಿನ್ನು ನನ್ ಕತೆ. ಶಾಂತಿ, ಯಾಕೆ ಶಾಂತಿ, ಪ್ಲೀಸ್ ನೋಡು, ಇದು ಯಾವುದನ್ನು ನಾವು ಬೇಕು ಅಂತ ಮಾಡ್ತಾ ಇಲ್ವಲ್ಲ. ದಯವಿಟ್ಟು ನೀನು ಅಳಬೇಡ. ಯಜಮಾನ್ರು ಇಲ್ಲೇ ಇದ್ದಾರೆ, ಮತ್ತೆ ಒಂದೋಗಿ ಇನ್ನೊಂದಾಗ್ಬಿಡುತ್ತೆ. ಮೊದಲು ಕಣ್ಣೋರ್ಸ್ಕೋ, ಸಮಾಧಾನ ಮಾಡ್ಕೋ. ನಡಿ. ಓ ಜಾಣ ಮರಿ, ಗುಡ್ ಬಾಯ್. ಬಾ ಮಲ್ಕೊಳ್ಳೋಣ. ವೆರಿ ಗುಡ್. ಎಷ್ಟ್ ಚೆನ್ನಾಗಿ ಕೊಡ್ದೆ. ಇಷ್ಟಕ್ಕೆ ಎಷ್ಟು ಹಠ ಮಾಡ್ದೆ ನೋಡು. ಸುಶಾಂತ, ಎಲ್ಲಿ ಹೋಗ್ತಿದ್ಯಾ ನೀನು? ಮಗು ತುಂಬಾ ಗಲಾಟೆ ಬೇರೆ ಮಾಡ್ತಾ ಇದೆ. ನೀನ್ ಎಲ್ಲೋ ಹೋಗಿ ಏನೋ ಸಮಸ್ಯೆ ಮಾಡ್ಕೊಂಡ್ ಬರ್ಬೇಡ ಮತ್ತೆ. ಅಮ್ಮ, ನಾನೇನ್ ಚಿಕ್ಕ ಮಗುನೇನಮ್ಮ, ಯಾಕೆ ಇಷ್ಟು ಟಾರ್ಚರ್ ಕೊಡ್ತಿದ್ದೀರಾ? ನನಗೂ ರೆಸ್ಪಾನ್ಸಿಬಿಲಿಟಿ ಇದೆ. ಅಲ್ಲ ಕಣೋ ಅಮ್ಮ, ಹೋಗ್ಬರ್ಲಿ ಬಿಡಿ. ಹುಷಾರು. ಅಮ್ಮ ಬರ್ತಾನೆ, ನೀವೋಗಿ ಮಲ್ಕೊಳ್ಳಿ.
ನೀವು ಮಂತ್ರ ಮೇಡಮ್ ಕಡೆಯವರಾ? ಹೌದು. ಹಾ ಸರಿ, ಹಾಗಾದ್ರೆ ಹೊರಡನ್ವಾ? ಹೊರಡೋಣ. ಸ್ವಲ್ಪ ಕುಡಿಯಕ್ಕೆ ನೀರು ಕೊಡಮ್ಮ. ಅಯ್ಯೋ, ಅಲ್ಲೇ ಎಲ್ಲಾರು ಆಚೆ ತಗೊಳ್ಳೋಣ, ನಡೀರಿ ಹೊರಡೋಣ. ಬನ್ನಿ ಸರ್, ಹೋಗೋಣ. ಏನಾಗಿಲ್ಲ ತಾನೆ? ಯಾರವರು? ಅವರು ಮಂತ್ರ ಮೇಡಮ್ ಕಡೆಯವರು ಸರ್. ಸರ್, ನೀವಿಲ್ಲದೆ ಹೋಗಿದ್ರೆ ನಾನು ಸತ್ತೇ ಹೋಗ್ತಿದ್ದೆ ಸರ್. ನೀನೇನೋ ಬದುಕ್ಬಿಟ್ಟೆ, ಆದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ನಾನ್ ಬದುಕಿದ್ದು ಸತ್ತಿದ್ದೀನಿ. ಯಾಕೆ ಸರ್ ಹಾಗೆ ಹೇಳ್ತಿದ್ದೀರಾ? ನಾನ್ ನಿನ್ ನಂಬಿಸಿ ಮೋಸ ಮಾಡಿದ್ದೀನಿ ಅಂತ ನಮ್ಮ ಮನೆಯವರೆಲ್ಲರೂ ಅಪಾರ್ಥ ಮಾಡ್ಕೊಂಡು ನನಗೆ ಮದುವೆ ಆಗ್ಬೇಕಾಗಿರೋದು ಕ್ಯಾನ್ಸಲ್ ಆಗಿದೆ. ಈಗ ಇದರಿಂದ ನಾನ್ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನನ್ನ ಜೊತೆಯಲ್ಲಿ ನನ್ನ ಮಗನೂ ನನ್ನ ಜೊತೆ ಶಿಕ್ಷೆ ಅನುಭವಿಸೋಂಗಾಯ್ತು. ಸಾರಿ ಸರ್, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಕ್ಷಮ್ಸಕ್ ಆಗ್ದಿರೋಂಥ ತಪ್ಪು ಮಾಡ್ಬಿಟ್ಟೆ ಸರ್. ನೀವ್ ಯಾರ ಮುದ್ದೆ ಬೇಕಾದ್ರೂ ಕರ್ಕೊಂಡೋಗಿ ಸರ್, ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗಿ ಸರ್. ಸತ್ಯ ನಾನು ಹೇಳ್ತೀನಿ. ನಿನ್ ಫೋನ್ ಕೊಡು.